ಮೋಸ್ಟ್ ಹೈಪರ್ ಎಮೋಷನಲ್ ಆ ಥರ ಅಂದರೆ ಅವರ ಅಮ್ಮ. ನಾನು ಚಿಕ್ಕವನಿರ್ಬೇಕಾದ್ರೆ Okay, let's go. Hey y'all fam, hi, what's up, namaste and welcome back to my another new vlog. So ಇವತ್ತಿನ vlog ಏನು ಅಂತ thumbnail ಮತ್ತೆ title ಅಲ್ಲಿ ನೋಡಿರ್ತೀರ. So I'm here to share my emotional things. ಅಂದರೆ ಒಂದಷ್ಟು ಡೇಟ್ಸ್ ಅಲ್ಲಿ ಏನೇನಾಗಿತ್ತು ಅಂತ. ನನ್ನ ಒಂದು ಎಮೋಷ್ನಲ್ ಮೇನ್ ಆಗಿ ಅಂದರೆ ಒಂದು 2 ಡೇಟ್ಸ್ ಇದೆ. 2 ಡೇಟ್ಸ್ ನನ್ನ ಲೈಫಲ್ಲೇ ನಾನು ಮರೆಯಲ್ಲ ಗೈಸ್. ಆ 2 ಡೇಟ್ಸು ಅಂದರೆ ಎಮೋಷ್ನಲ್ ಆಗಿರೋ ಡೇಟ್ಸು ಆದರೆ ತುಂಬ ಇದೆ. ಮೋಸ್ಟ್ ಹೈಪರ್ ಎಮೋಷ್ನಲ್ ಆ ಥರ ಅಂದರೆ 2 ಡೇಟ್ಸ್. ಒನ್ ಈಸ್ ಇನ್ ದ ಮೇ ಆ್ಯಂಡ್ ಅನದರ್ ಒನ್ ಈಸ್ ಜೂನ್. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ ಮೇ. ನಾನು ಏನಪ್ಪ ಅಂದರೆ ನಾನು ನನ್ನ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ನೋಡಿರೋದಂದರೆ ನಮ್ಮ ಅಜ್ಜಿ. ಅಂದರೆ ನಮ್ಮ ಅಮ್ಮ ಅವರ ಅಮ್ಮ, ನಮ್ಮ ಅಜ್ಜಿ. ಅವರೇ ನನ್ನ ಹಿಂಗೆ ಮಾಡಿರೋದು. ಏನಪ್ಪ ಅಂದರೆ ನಾನು ಚಿಕ್ಕವನಿರ್ಬೇಕಾದ್ರೆ, ಚಿಕ್ಕವನಿಂದ ಎಷ್ಟು ಒಂದು ಟೆಂತ್ ಅಲ್ಲ 8th ಚಿಕ್ಕವನಿರೋವರೆಗೂ 8th ಅನ್ಸುತ್ತೆ. 8thವರೆಗೂ ಅವರೇ ನನ್ನ ಸಾಕಿರೋದು. ಅಂದರೆ ಅವರು ಮಾಡೋ ಇದು ನನಗೆ ಏನಪ್ಪ ಅಂದರೆ, ನಾನು ಸ್ಕೂಲ್ಗೆ ಹೋಗಿ ಬಂದ ತಕ್ಷಣ ನಾನು ಅಮ್ಮ ಬಂದೆ ಅಂತ ನಮ್ಮ ಅಮ್ಮಗೆ ಹೇಳ್ಬಿಟ್ಟು ಮನೆಯೆಲ್ಲ ಹುಡುಕ್ತಾಯಿದ್ದೆ ನಮ್ಮ ಅಜ್ಜಿನ. ಯಾಕೆಂದರೆ ಅವರು ನಮ್ಮ ಅಮ್ಮಗೆ ಬರ್ತಾನೆ ಅಂತ ನನಗೆ ಚಿಕ್ಕನಲ್ಲ 5 ರೂಪಾಯಿ ಕಾಯಿನ್ ತೊಗೊಂಡೋಗಿ ಅಂಗಡಿದಲ್ಲಿ ಹೋಗಿ ಏನಾದರೂ ಕುರ್ಕುರೆ ಏನಾದ್ರು ತಿನ್ನಬೇಕು ಅನ್ನೋದು ಅದೊಂದು ರೂಢಿ ಆಗೋಗಿತ್ತು ನನಗೆ. ನಮ್ಮ ಅಜ್ಜಿ ಏನು ಮಾಡೋದು, ಎಲ್ಲಿದ್ರು ಹುಡುಕಿ ಅವರು ಎತ್ತಿಟ್ಟಿರ್ತಾರಲ್ಲ, ಎಲ್ಲಿದ್ರು ಹುಡುಕಿ 5 ರೂಪೀಸ್ ನಾನು ಬರೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತಾ ಇದ್ರು. ನಾನು ಬಂದ ತಕ್ಷಣ ಕೇಳ್ತೀನಿ ಕೊಡಬೇಕು ಅಂತ. ಅದೊಂದು ನನ್ನ ಮರೆಯೋಕ್ಕೆ ಆಗಲ್ಲ. ಸೊ ಅವ್ರು ನನಗೆ ಊಟ ಮಾಡಿಸ್ತಿದ್ರು. ಗೊತ್ತಿರುತ್ತೆ ಅಲ್ವಾ ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ಏನೇನು ಮಾಡ್ತಾರೆ ಅಂತ, ಅದೆಲ್ಲ ಮಾಡ್ತಿದ್ರು. ಐ ಆಮ್ ಸೋ ಅಟ್ಯಾಚ್ಡ್ ವಿತ್ ಹರ್. ನಾನು ನನ್ನ ಲೈಫಲ್ಲಿ ನೋಡೋದಂದ್ರೆ ಅವರೊಬ್ಬರನ್ನೇ ನನ್ನ ಗ್ರ್ಯಾಂಡ್ ಪೇರೆಂಟ್ಸ್. ಅಂದರೆ ನಮ್ಮ ಅವ್ರ ಅಪ್ಪ ನೋಡಿಲ್ಲ, ನಮ್ಮ ಅವ್ರ ಅಪ್ಪ ಅಮ್ಮನೂ ನೋಡಿಲ್ಲ, ನಮ್ಮವರ ಅಮ್ಮ ನೋಡಿದ್ದೀನಿ ಅಷ್ಟೆ. ಸೊ ಅವರ ಜೊತೆ ಬಾಂಡಿಂಗ್ ಏನಪ್ಪ ಅಂದರೆ ಮೇ 16 ಬಂದು ನನ್ನ ಬರ್ಡೇ ಇರೋದು. ಮೇ 11, 2021 ವಾಸ್ ದ ಡೇ. ಅವತ್ತು ಏನಂದರೆ ದಟ್ ದ ಡೇ ಶಿ ವಾಸ್ ಡೈಡ್. ಶಿ ಲೆಫ್ಟ್ ಅಸ್ ಆ್ಯಂಡ್ ಪಾಸ್ಡ್ ಅವೇ. ಸೊ ಅವತ್ತಿನ ದಿನ ಐ ಆಮ್ ಫುಲ್ಲು ಬ್ಲ್ಯಾಂಕ್ ಗೈಸ್. ಒಂದು ಆಫ್ಟರ್ನೂನ್ ಅನಿಸುತ್ತೆ ವಿಷಯ ಗೊತ್ತಾಗಿತ್ತು. ದಟ್ ಡೇ ಐ ವಾಸ್ ಫುಲ್ ಬ್ಲ್ಯಾಂಕ್. ಎಲ್ಲರೂ ಅಷ್ಟೇ ಫುಲ್ ಬ್ಲ್ಯಾಂಕ್ ಆಗೋದು. ಏನಪ್ಪ ನಾನು ಊಟದಿಂದ ಫಸ್ಟ್ ಡೆತ್ ನೋಡಿದ್ದು ನಮ್ಮ ಮನೇಲಿ ಅಂದರೆ ನಮ್ಮ ಅಜ್ಜಿದು. ಅದು ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಎಸ್ ಹಿಂಗೆ ಏನು ಅಂತೆಲ್ಲ. ಸೊ ದಟ್ಸ್ ದ ಡೇ ಐ ನೋ ದ ವ್ಯಾಲ್ಯೂ ಆಫ್ ಹರ್. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಆಟ ಆಡಿದ್ದು, ಮೆಮೊರೀಸ್ನೆಲ್ಲ ನಾನು ಒಂದು ಸಾಂಗ್ ಎಲ್ಲ ಕಂಪೋಸ್ ಮಾಡಿದ್ದೆ ಫುಲ್ಲು ಮೇಲೆ ಹೋಗಿ. ಅಷ್ಟು ಇಷ್ಟ ಆಯಿತು. 1, 2, 3 ಸಾಂಗ್ಸ್ ಎಲ್ಲ ಮಾಡಿದ್ದೀನಿ. ಅದು ಇದ್ರೆ ಹಾಕ್ತೀನಿ ಎಸ್, ಇದ್ರೆ ಹಾಕ್ತೀನಿ, ಇಲ್ಲಿದ್ರೆ ಇಲ್ಲ ಬೇರೆ ಮುಂದಿನ ಬ್ಲಾಗ್ಸಲ್ಲೆಲ್ಲ ಹಾಕ್ತೀನಿ. ಸೊ ಇದೊಂದು ದಿನ ಆದರೆ ಮೇ 11, 2021 ಇದಾದರೆ. ಇನ್ನೊಂದೇನಪ್ಪ ಅಂದರೆ ವೆನ್ ಐ ವಾಸ್ ಇನ್ 10th ಸ್ಟ್ಯಾಂಡರ್ಡ್ ಇನ್ನೊಂದು ಡೇ ಬಂದು ವೆನ್ ಐ ವಾಸ್ ಇನ್ 10th ಸ್ಟ್ಯಾಂಡರ್ಡ್. ಒಂದು 15% ಆಫ್ 10th ಎಲ್ಲ ಮುಗ್ದಿತ್ತು. ಜೂನ್ 30th, 2024 ಆ ದಿನ ಒಂದು ಏನಾಯ್ತು ನಂಗೊಂದು, ನಾನು ಇಲ್ಲೇ ನಮ್ಮ ಮನೇಲಿ ಇಂಗ್ಲೀಷ್ ಅಸೈನ್ಮೆಂಟ್ ಎಲ್ಲ ಕೊಟ್ಟಿದ್ರು. ಫಸ್ಟ್ ಅಸೈನ್ಮೆಂಟು ಅದನ್ನ ಕುತ್ಕೊಂಡು ಬರೀತಾ ಇದ್ದೆ. ಆಫ್ಟರ್ನೂನ್ ಆಯಿತು. ಲಂಚ್ ಮಾಡಬೇಕಾದ್ರೆ ಅದು ಎತ್ಕೊಬರ್ಬೇಕಾದ್ರೆ ಊಟದ ಏನೋ ಮಾಡಿದ್ರು, ಅವತ್ತೇನೋ ಗೊತ್ತಿಲ್ಲ. ಅದು ಎತ್ಕೊಳ್ಬೇಕಾದ್ರೆ ಗ್ರಾನೈಟ್ ಇತ್ತು. ನಮ್ಮ ಮನೇಲಿ ಗ್ರಾನೈಟ್ ಇರೋದು. ನೀರು ಚೆಲ್ಲಿದ್ದಾರೆ, ನೋಡ್ಕೊಂಡಿಲ್ಲ ಯಾರೂ. ಹಿಂಗೋ ಎತ್ಕೊಬರ್ತಾ ಬಿದ್ದೆ ನೋಡ್ರಿ ಮೊಣಕಾಲ ಮೇಲೆ. ನಾನು ಫುಲ್ಲು ಭಾರ ಆಗಿಬಿಟ್ಟೆ. ಫಸ್ಟ್ ಟೈಮ್ ಅದು ಹಂಗಾಗಿದ್ದು. ನೆಕ್ಸ್ಟ್ ಡೇ ಅವತ್ತೇ ಹೋಗಿ ಡಾಕ್ಟರ್ನೆಲ್ಲ ಮೀಟ್ ಮಾಡಿ ಬಂದರೆ ಅವರು ಏನೂ ಇಲ್ಲ ಅಂತ ಹೇಳಿದ್ರು. ಮತ್ತೆ ನಂಗೆ ನೋವಾಗೇ ಇತ್ತು. ಕಾಲು ಎತ್ತಿ ಇಡೋಕ್ಕೂ ಆಗ್ತಾಯಿದ್ದಿಲ್ಲ, ಹಂಗಾಗ್ತಿತ್ತು. ಆಮೇಲೆ ನೆಕ್ಸ್ಟ್ ಡೇ ಅಂದರೆ
ಮೇನ್ ಡಾಕ್ಟರ್ ಇದ್ದಿಲ್ಲ ಅವತ್ತು. ನಾಳೆ ಬಂದ್ರಿ ಅಂತ ಹೇಳಿದ್ರು. ನಾಳೆ ಬೆಳಗ್ಗೆ ಹೋದ್ರೆ ಇದು ಆಪರೇಷನ್ ಮಾಡಿಸ್ಬೇಕು, ಸ್ಕ್ರೂ ಆಗಬೇಕು, ಅಂದರೆ ಜಾಯಿಂಟ್ ಇರುತ್ತಲ್ಲ ಅದು ಚುರಿ ಹಿಂಗೆ ಆಗಿರೋದಷ್ಟೇ. ಸೊ ದಟ್ಸ್ ದ ಫಸ್ಟ್ ಆಪರೇಷನ್ನು ನನಗಾಗಿರೋದು. ಅಂದರೆ ಸರ್ಜರಿ, ಜಸ್ಟ್ ಸ್ಮಾಲ್ ಮೈನ್ಯೂಟ್ ಸರ್ಜರಿ. ಅದರಿಂದ ನಾವು ನಮ್ಮ ಫ್ಯಾಮಿಲಿ ಎಷ್ಟು ನೋವು ಪಟ್ಟಿದೆ ಅಂತ ನಮಗೆ ಮಾತ್ರ ಗೊತ್ತು. ಸೊ ಅದನ್ನ ಹೇಳೋದಕ್ಕೆ ಫ್ಯಾಮಿಲಿ ಇದ್ರೆ ಚೆನ್ನಾಗಿರುತ್ತೆ. ಮುಂದಿನ ಬ್ಲಾಗ್ಸಲ್ಲಿ ಬರುತ್ತೆ, ಡೀಟೇಲಾಗಿ ಹೇಳ್ತೀರಿ ಏನಾಯಿತು ಅಂತ. ಸೊ ಅದು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ವೈಸ್ ಅಂತ ಅದೆಲ್ಲ ನೋಡಿದ್ದು. ಸರ್ಜರಿ, ಆಪರೇಷನ್ ಥಿಯೇಟರ್ ಹೇಗಿರುತ್ತೆ, ಹೆಂಗೆ ಫುಲ್ಲು ಕೋಲ್ಡ್, ಒಳ್ಳೆ ICUದಲ್ಲಿ AC ಇರುತ್ತಲ್ಲ ಹಾಗೆ ಇರುತ್ತೆ ಮೋಸ್ಟ್ ಕಾಮನ್ಲಿ. ಸೊ ದಟ್ಸ್ ದ ಬೇಡ, ಅದು ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ, ಅಷ್ಟು ನೋವಿತ್ತು. ಸೊ ಅದು ಒಂದು ಇದು ಗೈಸ್. ಸೊ ನಾನು ಹಂಗೆ ಒಂದು 4 months ಏನೋ ಬೆಡ್ ರಿಡನ್ ಆಗಿದ್ದೆ. ಬೆಡ್ ರಿಡನ್ ಅಲ್ಲಿದ್ದು ನಾನು ನಮ್ಮ ಮನೆಯವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಹೋಗಿ ಎಕ್ಸಾಮ್ ಎಲ್ಲ ಬರೆದು ದೆನ್ ದಟ್ ಇನ್ ಮೈ SSLC ಇನ್ ದಟ್ ಕಂಡೀಷನ್ ಆಲ್ಸೋ. ಇನ್ನೊಂದೇನಂದ್ರೆ ಸೋಷಲ್ ಮೈನ್ ಎಕ್ಸಾಮ್ ಇತ್ತು. ಹಿಂದಿನ ದಿವಸ ಬೇರೆ ಫುಲ್ಲು ಹುಷಾರಿದ್ದಿಲ್ಲ, ಫೀವರ್ ಅಂತೆ, ಏನೇನು ಕಾಮನ್ ಎಲ್ಲ ಇದಿರುತ್ತಲ್ಲ ಆ ಥರ. ಆದರೂ ಹೋಗಿ ಅಟೆಂಡ್ ಮಾಡಿದೆ. ಅಲ್ಲೂ ಓದ್ಕೊತಾ ಇದ್ದೆ, ಟೈಮ್ ಆಗಿತ್ತು, ಅಲ್ಲೂ ಓದ್ಕೊಂಡು ಹೋಗಿ ಅಟೆಂಡ್ ಮಾಡಿ ಬಂದೆ. ಸೊ ನಲ್ಲಿ ಒಳ್ಳೆ ಪರ್ಸೆಂಟೇಜ್ ಬಂತು, 89 ಪಾಯಿಂಟ್ ಸಮಥಿಂಗ್ ಏನೋ ಇತ್ತು, ಅಷ್ಟು ಬಂದಿತ್ತು SSLCದಲ್ಲಿ. ಸೊ ಐ ಆಮ್ ಫುಲ್ಫಿಲ್ಡ್ ವಿತ್ ಇಟ್. ಅಂದರೆ ನನಗೆ ನಾನು ಹಂಗೇನಾದರೂ ಆಗಿದ್ದಿಲ್ಲ ಅಂದರೆ ಐ ವುಡ್ ಹ್ಯಾವ್ ಗಿವ್ ಮೈ 100% ರಿಸಲ್ಟ್. ನಾನು ಸ್ಟಾರ್ಟಿಂಗಲ್ಲಿ ಫಸ್ಟ್ ಹಂಗಿತ್ತು, ಏನಾಗಲಿ ಮಾಡಬೇಕು. ಮನೇಲಿ ಎಲ್ಲರೂ ಹೋಪ್ ಸಿಕ್ಕೊಂಡಿದ್ರು. ಒಂದು ನಿಮಿಷ, ಅದು ಹೇಳ್ಬೇಕಾದ್ರೆ ಫೀಲಿಂಗ್ಸ್ ಎಲ್ಲ ಹಂಗೆ ಬಂದ್ಬಿಡ್ತಿದೆ ಗೈಸ್. ಸೊ ಏನಪ್ಪ ಅಂದರೆ ನಮ್ಮ ಮನೇಲಿ ಎಲ್ಲರೂ ಹೋಪ್ ಸಿಕ್ಕೊಂಡಿದ್ರು, ಇನ್ನು ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ ಅಂತ. ಯಾವ ಕಣ್ದಷ್ಟು ಬಿತ್ತೋ ಏನೋ ಗೊತ್ತಿಲ್ಲ, ಹಿಂಗಾಗೋಯ್ತು. ಆದರೂ ನಾನು ಮ್ಯಾಕ್ಸ್ 90% ಹತ್ರ ಹೋಗಿದ್ದೀನಿ. ಸೊ ಐ ಆಮ್ ಗ್ರೇಟ್ಫುಲ್ ವಿತ್ ಇಟ್. So these are the most emotional things I have seen in my life till now. So ಹಿಂಗೆ ಎಲ್ಲಿ ಯಾರ ದೃಷ್ಟಿನೂ ಬೀಳ್ಬಾರ್ದಪ್ಪ ಅಂತ ಅಷ್ಟೇ ಗೈಸ್. ಸೊ ನಿಮ್ದು ಏನಾದರೂ ಇದ್ರೆ ಕಮೆಂಟಲ್ಲಿ ಮಾಡಿ, ಐ ಡೆಫಿನೆಟ್ಲಿ ರಿಪ್ಲೈ ಟು ಇಟ್. ಸೊ ನೋಡೋದಲ್ಲ, ಇದು 2 main ಥಿಂಗ್ಸ್, 2 ಎಮೋಷ್ನಲ್ ಅಂದರೆ ನನ್ನ ಲೈಫಲ್ಲಿ ನಡೆದಿರೋದು. ಇನ್ನು ಇದೆ ಅಂದರೆ ಮೇನ್ ಮೇಜರ್ ಅಂದರೆ ಇವೆರಡು ಅಷ್ಟೇ ಗೈಸ್, ನನಗೆ ತುಂಬ ನೆನಪಲ್ಲಿ ಉಳಿಯೋದು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬೈ ಬೈ, ಟಾಟಾ. ನಿಮಗೆ ಇನ್ನೂ ಯಾವ ಥರ ಕಾಂಟೆಂಟ್ ಬೇಕು, ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ. ಐ ವಿಲ್ ಡೆಫಿನೆಟ್ಲಿ ಡೂ ಇಟ್ ಗೈಸ್. ಓಕೆನಾ? ಬಾಯ್.